ಆಗಿದೆ. ನಿಮ್ಮ ಕೆಲಸಗಳನ್ನು ಕೂಡ ನಾನು ಬಹಳಷ್ಟು ಹತ್ತಿರದಿಂದ ನೋಡಿದ್ದೀನಿ, ನಾನು ಶ್ಲಾಘನೆಯನ್ನು ಕೂಡ ಮಾಡಿದೆ. ಮತ್ತು ಇನ್ನೂ ಒಬ್ರು ಹೇಳಿದ್ರು, ಪಂಚಾಯತಿಗೆ ಒಬ್ರು ಮೈತ್ರಿ ಅಂತ. ಮೈತ್ರಿ ಅಂತಂದ್ರೆ ಗೆಳತಿ ಅಂತ. ಸೊ ನಿಮ್ಮೆಲ್ಲ ಕೆಲಸಗಳು ಕೂಡ, ಯಾಕಂತಂದ್ರೆ ಸರ್ಕಾರದ ಯೋಜನೆಗಳು ಬರೀ ಪುಸ್ತಕಕ್ಕೆ ಸೀಮಿತ ಆಗಬಾರ್ದು. ಸರ್ಕಾರದ ಯೋಜನೆಗಳು ರೈತರ ಮನೆ ಭಾಗವರೆಗೂ ಮುಟ್ಟಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೈತ್ರಿ ಮತ್ತು ಪಶು ಸಖಿಯನ್ನ ಮಾಡಿ ರೈತರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆಯನ್ನ ಮಾಡಲಿಕ್ಕೆ ನಾವು ಸಹಕಾರವನ್ನ ಕೊಟ್ಟಿದ್ದೇವೆ. ಇವತ್ತು ರೈತ ಬೆಳೆದ್ರೆ ಆ ಗ್ರಾಮ ಹಸನಾಗಿ ಬೆಳೆಯುತ್ತೆ, ಗ್ರಾಮ ಬೆಳೆದ್ರೆ ತಾಲೂಕು, ತಾಲೂಕು ಬೆಳೆದ್ರೆ ಜಿಲ್ಲೆ, ಜಿಲ್ಲೆ ಬೆಳೆದ್ರೆ ರಾಜ್ಯ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ರೈತ ಯಾವಾಗಿದ್ರೂ ಕೂಡ ಸಂತೋಷದಿಂದ ಇರಬೇಕು. ರೈತ ಯಾವಾಗ ಸಂತೋಷದಿಂದ ಇರ್ತಾನೆ ಅಂತಂದ್ರೆ ತಾನು ಸಾಕಿದಂತ ಪಶುಗಳು ಆರೋಗ್ಯವಂತಾಗಿರ್ಬೇಕು. ಸೊ ಈ ಆರೋಗ್ಯವಂತ ಆಗಿರ್ಲಿಕ್ಕೆ ನಮ್ಮ ಪಶು ಅಧಿಕಾರಿಗಳು ಕಾಲ ಕಾಲಕ್ಕೆ ಏನೇನು ಸರ್ಕಾರದಿಂದ ಲಸಿಕೆಗಳ ಕಾರ್ಯಕ್ರಮಗಳಿರ್ಬೋದು, ಸರ್ಕಾರದಿಂದ ಬರುವಂತ ಯೋಜನೆಗಳಿರಬಹುದು, ಕಾಲ ಕಾಲಕ್ಕೆ ನಮ್ಮ ರೈತರನ್ನ ನಮ್ಮ ಸಖಿಯರ ಮುಖಾಂತರ, ಮೈತ್ರಿಗಳ ಮುಖಾಂತರ ಎಜುಕೇಟ್ ಮಾಡ್ತಾ ಇದ್ದೀವಿ. ಬಂಧುಗಳೇ, ವೆಂಕಟೇಶ್ ಅಣ್ಣನವರು ಈ ಇಲಾಖೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ನಾನಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಯಾಕಂತಂದ್ರೆ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಒಟ್ಟಾರೆಯಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ತೀವಿ. ಈ ಇಲಾಖೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಇಟ್ಕೊಂಡಂತ ಮಂತ್ರಿ ಯಾರಾದ್ರೂ ಇದ್ರೆ ಅದು ವೆಂಕಟೇಶ್ ಅಣ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ತಿಳ್ಕೊಂಡಿದ್ದಾರೆ. ರೈತರ ಸಮಸ್ಯೆಗಳು, ಪಶುಗಳ ಸಮಸ್ಯೆಗಳು, ಮತ್ತು ಯಾವಾಗಿದ್ರೂ ಕೂಡ ತಮ್ಮ ಇಲಾಖೆಗೆ ಮತ್ತು ಈ ಒಂದು ಕಾರ್ಯಕ್ರಮಗಳಿಗೆ ನ್ಯಾಯ ಒದಗಿಸಿಕೊಳ್ಳಲಿಕ್ಕೆ ಯಾವತ್ತು ಕ್ಯಾಬಿನೆಟ್ ನಲ್ಲಿ ಆಕ್ಟಿವ್ ಆಗಿ ಮಾತನಾಡ್ತಾ ಇರ್ತಾರೆ. ಬಂಧುಗಳೇ, ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ರೈತ ಸಮೃದ್ಧಿಯತ್ತ ಹೋಗಬೇಕು, ಗ್ರಾಮಗಳು ಆರ್ಥಿಕತೆಯಲ್ಲಿ ಸಮೃದ್ಧಿಯತ್ತ ಸಾಗಬೇಕು. ಇವೆಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧ ನಮ್ಮ ಪಶು ಸಂಗೋಪನಾ ಇಲಾಖೆ ಕೂಡ ಇವತ್ತು ಕೈ ಜೋಡಿಸಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ರಾಜ್ಯಾದ್ಯಂತ ಹಳ್ಳಿಗಳಿಗೆ ಹೋಗಿ ನಮ್ಮ ಪಶು ಅಧಿಕಾರಿಗಳು, ಪಶು ವೈದ್ಯರು ಈ ಒಂದು ಪಶುಗಳಿಗೆ ಲಸಿಕೆ ಹಾಕುವುದರ ಮುಖಾಂತರ ಕಾಲುಬಾಯಿ ರೋಗವನ್ನ ತಡೆಗಟ್ಟಲಿ ಅನ್ನುವಂತ ಒಂದು ಮಾತನ್ನ ತಮಗೆ ಹೇಳ್ತಾ, ಇನ್ನೊಮ್ಮೆ ಈ ಕಾರ್ಯಕ್ರಮ ಬಹಳಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸಿ. ಇಡೀ ರಾಜ್ಯದಲ್ಲಿ ಹಾಲು ಸಂಗ್ರಹ ಆಗ್ತಾ ಇದ್ದು 70 ಲಕ್ಷ ಲೀಟರ್ವರೆಗೂ ಹಾಲು ಸಂಗ್ರಹ ಇಡೀ ರಾಜ್ಯದಲ್ಲಿ, ಎಲ್ಲ ಒಕ್ಕೂಟಗಳಿಂದ ಸೇರಿ ಇಡೀ ರಾಜ್ಯದಲ್ಲಿ 70 ಲಕ್ಷ ಹಾಲು ಉತ್ಪಾದನೆ ಆಗ್ತದೆ. ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಒಂದ್ಸಲ 2 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರು ಹಾಲಿನ ರೇಟ್. ಈಗ ಒಂದು 8 ತಿಂಗಳಿಂದ ನಾವು ಮತ್ತೆ 4 ರೂಪಾಯಿ ಜಾಸ್ತಿ ಮಾಡಿ, ಒಟ್ಟು ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಾಲಿನ ರೇಟ್ನ 7 ರೂಪಾಯಿ ಜಾಸ್ತಿ ಮಾಡಿ, ಈ 4 ರೂಪಾಯಿ ಜಾಸ್ತಿ ಮಾಡಿದ್ಮೇಲೆ ನಮ್ಮಲ್ಲಿ ಏನಾಗಿದೆ, ಕೇವಲ 2 ತಿಂಗಳಲ್ಲಿ ಸುಮಾರು 95 ಈಗ 1 ಕೋಟಿ ದಾಟಿದೆ. ಈಗ ಒಂದು ದಿನಕ್ಕೆ ಹಾಲು ಸಂಗ್ರಹ ಈಗ 1 ಕೋಟಿ ದಾಟಿದೆ. ಜೊತೆಗೆ ನಾವು ಅವ್ರಿಗೆ, ನಮ್ಮ ರೈತರಿಗೆ ನಾವು ಉತ್ಪನ್ನ ಮಾಡ್ತಾರೆ, ಸರ್ಕಾರ ಸಬ್ಸಿಡಿಯನ್ನು ಕೊಡ್ಬೋದು, ಲೀಟರ್ಗೆ 5 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಹೀಗಾಗಿ ನಮ್ಮ ಈ ಹಸು ಸಾಕಣೆ ಒಂದು ಉಪಕಸವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಮನೆಗೂ ಅನುಕೂಲ ಆಗುತ್ತೆ, ಮತ್ತು ವ್ಯವಸಾಯ ಮಾಡ್ತಕ್ಕಂಥ ಜನರಿಗೆ ಗೊಬ್ಬರ ಅದು ಸಹ ಸಹಕಾರ ಆಗುತ್ತೆ. ಈ 2 ಬಲವಾದ ಕಾರಣಗಳಿಂದ ಇವತ್ತು ಹಸು ಸಾಕಣೆ ಮತ್ತು ಇದು ನಮ್ಮ ದಿನೇ ಜಾಸ್ತಿ ಆಗುತ್ತೆ. ಈ ಸಲ ನಾನು ಮುಖ್ಯಮಂತ್ರಿಗಳಿಗೆ ಬಜೆಟ್ ಮಾಡುವಾಗ ಒಂದು ಮನವಿ ಮಾಡಿದ್ದೆ. ಏನ್ ಮನವಿ ಮಾಡಿದ್ದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಬಡವರುಗಳಿದ್ದಾರೆ, ಅವರು ಹಸು ತಗೊಳ್ಳೋಕೆ ಶಕ್ತಿ ಇರೋದಿಲ್ಲ. ನೀವೇನಾದ್ರೂ ಈ ಹಸುಗಳನ್ನ ಕೊಡ್ತಕ್ಕಂಥ ಕೆಲಸ ಏನಾದರೂ ಮಾಡಬೇಕು, ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡಿದ್ದೆ. ಅವರು ಈ ಸಲ ನಾನು ಮನವಿ ಮಾಡಿದ್ದೆ ಬೇರೆ, ಅವ್ರು ಮಾಡಿದ್ದೆ ಬೇರೆ. ನಾನು ಮನವಿ ಮಾಡಿದ್ದವ್ರಿಗೆ 75% ಸಬ್ಸಿಡಿ ಕೊಡಿದೆವು, 25% ರೈತ ಕೊಡೋ ಥರ ಮಾಡೋಣ ಅಂತ ಹೇಳಿ. ಅದಕ್ಕೆ ಅದನ್ನ ಅವ್ರು ಉಲ್ಟಾ ಮಾಡಿದ್ದಾರೆ. 25% ರೈತ ಕೊಡೋದು, ಅಲ್ಲ 25% ಸರ್ಕಾರ ಕೊಡೋದು, 75% ರೈತ ಕೊಡೋ ಥರ ಮಾಡಿ 2 ಡಿವಿಷನ್ಗೆ, ಬೆಳಗಾವಿ ಮತ್ತು ಗುಲ್ಬರ್ಗ 2 ಡಿವಿಷನ್ಗಳಿಗೆ 20,000 ಹಸುಗಳನ್ನು ಕೊಡಲಿಕ್ಕೆ ಮಾಡಿದ್ದಾರೆ. ನಿಮ್ಮ 2 ಡಿವಿಷನ್ಗೆ 25 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ನಿಮಗೆ
20,000 ಹಸುಗಳನ್ನ ಕೊಡಲಿಕ್ಕೆ, ಅಂದ್ರೆ ಈ ಬೆಳಗಾವಿ ಡಿವಿಷನ್ಗೆ 10,000 ಮತ್ತೆ ಗುಲ್ಬರ್ಗ ಡಿವಿಷನ್ಗೆ 10,000 ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ಸಲ ಬಜೆಟ್ ಅನೌನ್ಸ್ ಮಾಡಿದ್ದಾರೆ. ಅದನ್ನು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ನಿಮ್ಮೆಲ್ಲರೂ ಯಾರ್ಯಾರು ಹೆಸರು ತಗೊಳ್ತಕ್ಕಂಥ ಯೋಚನೆ ಇರ್ತದೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಮಾಡ್ತಾರೆ. ಹೀಗೆ ಅನೇಕ ಯೋಜನೆಗಳು ಮತ್ತೆ ನಮ್ಮ ಇಲಾಖೆ ಸುಧಾರಣೆಗಳನ್ನು ಮಾಡ್ಕೊಂಡು ಮುಕ್ತ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ವಿಶೇಷವಾಗಿ ಒತ್ತಡ ಕೊಟ್ಟಿದೆ. ಕಳೆದ ಸಾರಿ ಕೂಡ ಮೈಸೂರು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಇಲಾಖೆಯಿಂದ ಮಾಡುವಂತಹ ಪ್ರಯತ್ನ ಆಗಿದೆ. ಪ್ರತಿ ವರ್ಷ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡುವ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಬಹುದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ ಸುಮಾರು ನಮ್ಮ ಅಂಕಿಅಂಶ ಪ್ರಕಾರ ಅದು ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅತ್ಯಂತ ಹೆಚ್ಚು ಸಂಖ್ಯೆ ಹೊಂದಿರುವಂತ ನಮ್ಮ ಜಿಲ್ಲೆ. ಇಲಾಖೆಯಿಂದ ಬಹಳಷ್ಟು ಅದಕ್ಕೆ ಕಾಯಕಲ್ಪ ಕೊಡುವಂತ ಅವಶ್ಯಕತೆ ಇವತ್ತಿನ ಇದೆ. ನಾವು ಮನುಷ್ಯರಾದ್ರೆ ಬೇರೆ ಬೇರೆ ಆಸ್ಪತ್ರೆ ಹೋಗ್ಬೋದು, ನಮ್ಮ ನೋವನ್ನು ಬೇರೆಯವ್ರಿಗೆ ಹೇಳ್ಬೋದು. ಅದು ಒಂದು ಪಶು ಪ್ರಾಣಿ ಬಹುಶಃ ಹೇಳಲಿಕ್ಕೆ ಆಗೋಲ್ಲ. ನಾವೇ ಅದನ್ನ ಅತ್ಯಂತ ಕಾಳಜಿ ವಹಿಸಬೇಕು, ಅದನ್ನು ಕುದಿಸಬೇಕು. ಯಾವ ರೋಗ ಇದೆ, ಅದಕ್ಕೆ ಏನು ಅವಶ್ಯಕತೆ ಇದೆ, ಸಕಾಲಕ್ಕೆ ಕೊಡುವಂತ ಪ್ರಯತ್ನ ಈ ಇಲಾಖೆ ಆಗೋದು ಬಹಳ ಮಹತ್ವದ ಇಲಾಖೆ. ಅತ್ಯಂತ ಒಳ್ಳೆಯ ಇಲಾಖೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಬೇರೆ ಇಲಾಖೆಲ್ಲ ನಾವು ಹೇಳಿ ಕೇಳಿಕ್ ಹೋಗ್ಬೋದು. ಇವತ್ತು ಇಲಾಖೆ ಮಾತ್ರ ಅವರೇ ಹೋಗಿ ರಿಪೋರ್ಟ್ ಮಾಡಬೇಕು. ರೈತರಿಗೆ ಹೇಳುವಂತ ವರದಿಯಿಂದ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡುವಂತ ಇಲಾಖೆ. ಅದಕ್ಕಾಗಿ ಇನ್ನೂ ನಮ್ಮ ಮಾನ್ಯ ಮಂತ್ರಿಗಳ ವೆಂಕಟೇಶ್ವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಅದಕ್ಕೆ ಕೈ ಕೊಡಬೇಕಾಗಿದೆ. ಹೆಚ್ಚು ಟೆಕ್ನಾಲಜಿ ತರಬೇಕಾಗಿದೆ. ಇನ್ನು ಬಹುಶಃ ನಮ್ಮಲ್ಲಿ ವೈದ್ಯರ ಕೊರತೆ ಇದೆ. ಅದು ಕೂಡ ನಮ್ಮ ಜಿಲ್ಲೆಗೆ ವಿಶೇಷವಾದ ಹೊಸ ಆಸ್ಪತ್ರೆಗಳನ್ನ ಮೂಲಕ ರೈತರಿಗೆ ನೆರವಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇನ್ನು ಮಾತ್ರ ಸಚಿವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತು ಅತ್ಯಂತ ಅವರ ಅವಧಿಯಲ್ಲಿ ಕೇಂದ್ರ ಕೂಡ ಬಹಳಷ್ಟು ಸ್ಥಿರವೇಗದಲ್ಲಿ ಬೆಳೀತಾ ಇದೆ. ಬಹುಶಃ ದೇಶದಲ್ಲಿ ಅಮೂಲ್ ನಂತರ ಇವತ್ತು ನಂದಿನಿ ದೇಶದಲ್ಲಿ ಹೆಸರುವಾಸಿ ಆಗ್ತಾ ಇದೆ. ಇದು ಕೂಡ ನಮ್ಮ ಕರ್ನಾಟಕ ಹೆಮ್ಮೆ ವಿಷಯ. ಇವತ್ತು ಮುಂಬೈ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಕಲ್ಕತ್ತಲ್ಲಿ ಕೂಡ ನಂದಿನಿ ಬ್ರ್ಯಾಂಡ್ ಇವತ್ತು ಅಲ್ಲಿ ಕೂಡ ನಗರವನ್ನು ಪ್ರವೇಶಿಸ್ತದೆ. ಇದು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತದೆ. ಇನ್ನು ಹೆಚ್ಚು ಸೌಲಭ್ಯಗಳು ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲ್ಲಿ ಬೊಮ್ಮೆ ಅಂತ ಆರಂಭಿಸಿ ಇವತ್ತೇನು ನಾವು ಬೆಳಗಾವಿಯಲ್ಲಿ ಇದನ್ನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ. ಆದಷ್ಟು ಬೇಗ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಈ ಲಸಿಕೆ ಸೇವೆ ಸಿಗಲಿ. ಜಾಗಗಳು ಕೂಡ ಉತ್ತಮವಾಗಿ ಬದುಕುವಂತ ಪರಿಸರವನ್ನು ನಮ್ಮ ಡಾಕ್ಟರ್ಗಳು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ.